ಕಾಯ ಸೂರ್ಯಕೋಟಿ ಸಮಪ್ರಭಾ ಸಮಪ್ರಭಾ ನಿರ್ವಿಘ್ನಂ ಕುರ್ಮೇ ದೇವತೋ ಸರ್ವಕಾರ್ಯತು ಸರ್ವದಾಯಿ ಸರ್ವದಾಯಿ ಎಂಬಂತೆ ಪ್ರಪ್ರಥಮದಲ್ಲಿ ಬಂದು ಯಾವ ಅಖಿಲಾಂಡ ಕೋಟಿ ಬ್ರಹ್ಮಾಂಡದ ನಾಯಕನಾಗಿರ್ತಕ್ಕಂಥ ಇವ್ರು ಯಾರಿಪ್ಪ ನನ್ನಪ್ಪ? ಈ ಲೋಕದ ಮಾಲೀಕ ನಮ್ಮ ನಿಮ್ಮೆಲ್ಲರ ಪರಿಪಾಲಕನಾಗಿರ್ತಕ್ಕಂಥ ಹೌದಾ? ಈ ಪಂಚಮುಖದ ಪರಮೇಶ್ವರನ ಕರ್ತೃಗದ್ದಿ ಕೂಡ ಸಂಘದ ವತಿಯಿಂದ ಅನಂತ ಕೋಟಿಯ ಭಕ್ತಿ ಪ್ರಣಾಮ ಸಮರ್ಪಿಸಿಕೊಂಡು ಪಂಚಮುಖದ ಪರಮೇಶ್ವರನ ಸದೋಜಾತ ಮುಖದಿಂದ ಉದ್ಭವಿಸಿ ಜಗತ್ತನ್ನ ಸಂಚಾರಗೈದು ಜಗತ್ತಿನಲ್ಲಿ ಜಗದ್ಗುರುಳಾಗಿ ಮರೆದಿರ್ತಕ್ಕಂಥ ಇವ್ರು ಯಾರಿಪ್ಪ? ಯಾವ ಜಗದ್ಗುರು ರೇವಣ ಸಿದ್ದೇಶ್ವರ ಕರ್ತೃಗದ್ದಿ ಕೂಡ ಸಂಘದ ವತಿಯಿಂದ ಅನಂತ ಕೋಟಿಯ ದೀರ್ಘದಂಡ ಪ್ರಣಾಮಗಳನ್ನು ಸಮರ್ಪಿಸಿಕೊಂಡು ಜಗದ್ಗುರುವಿನ ಶಿಷ್ಯನಾಗಿರ್ತಕ್ಕಂಥ ಇವ್ರು ಯಾರಿ ಸರ? ತಂದೆ ಬರಮ ದೇವ ತಾಯಿ ಸೂರಮ್ಮ ದೇವಿ ಸಂಜಾತಿ ಎನಿಸಿಕೊಂಡು ಈ ಒಡ್ಡೋಲಗದ ಒಡೆಯನಾಗಿರ್ತಕ್ಕಂಥ ಯಾವ ಎನ್ನ ಕುಲದೈವ ಆರಾಧ್ಯ ದೈವನಾಗಿರ್ತಕ್ಕಂಥ ಯಾರಿಪ್ಪ ಇವರು? ಸದ್ಗುರು ಶಿವಸಿದ್ಧ ಬೀರ್ಲಿಂಗೇಶ್ವರ ಕರ್ತೃಗದ್ದಿ ಕೂಡ ಸಂಘದ ವತಿಯಿಂದ ಅನಂತ ಕೋಟಿಯ ಭಕ್ತಿ ಪ್ರಣಾಮವನ್ನು ಸಮರ್ಪಿಸಿಕೊಂಡು ಸದಾವಕಾಲದಲ್ಲಿ ಸದ್ಗುರು ಬೀರ ದೇವರ ಸೇವೆಯನ್ನು ಮಾಡಿ ಇಂಥ ಒಂದು ಕಲಿಯುಗದಲ್ಲಿ ಸಾಕ್ಷಾತ್ ಶಿವಪಾರ್ವತಿಯನ್ನು ಧರಣಿಗಿಳಿಸಿಕೊಂಡಿರ್ತಕ್ಕಂಥ ಮಹಿಮಾ ಪುರುಷ ಮಹಲಿಂಗರಾಯರ ಕರ್ತೃಗದ್ದಿ ಕೂಡ ಸಂಘದ ವತಿಯಿಂದ ದೀರ್ಘದಂಡ ಪ್ರಣಾಮವನ್ನು ಸಲ್ಲಿಸಿಕೊಂಡು ಮಾಳಿಂಗರಾಯನ ವರಕರ್ಣದಿಂದ ಯಾವ ಸಾಂಗ್ಲಿ ಜಿಲ್ಲೆ ಜತ್ತ ತಾಲೂಕಿನ ಉಟ್ಗೆ ಗ್ರಾಮದಲ್ಲಿ ತಂದೆ ಅಂಕಣಗೌಡ ತಾಯಿ ಶಿವಲಿಂಗಮ್ಮ ದೇವಿ ಉದರದಿಂದ ಜನಿಸಿ ನೀರ ಮ್ಯಾಗಿನ ಬೆಣ್ಣಿನ ತೆಗೆದು ಕೊಣ್ಣೂರ ಕರೆ ದೇವರಿಗೆ ಅರ್ಪಣೆಗೈದಿರ್ತಕ್ಕಂಥ ಇವ್ರು ಯಾರಿಪ್ಪ? ಯಾವ ನಮ್ಮ ಮನೆಯ ದೇವನಾಗಿರ್ತಕ್ಕಂಥ ಬೆಜ್ಜರಿಗೆ ಬುಳಾಣ ಸಿದ್ದೇಶ್ವರನ ಸಂದಿಗೆ ಕರೆಯುತ್ತಾ ಯಾವ ಸೊಲ್ಲಾಪುರ ಜಿಲ್ಲೆ ಅಕ್ಕಲಕೋಟೆ ತಾಲೂಕಿನ ಸುಕ್ಷೇತ್ರ ಗಳೂರ್ಗಿ ಕಲಾ ತಂಡಕ್ಕೆ ಒಂದು ಜ್ಞಾನ ಜ್ಯೋತಿಯಾಗಿ ಬೆಳಗಿರ್ತಕ್ಕಂಥ ಈ ಸಂಘದ ಆರಾಧ್ಯ ದೇವನಾಗಿರ್ತಕ್ಕಂಥ ಇವ್ರು ಯಾರಿಪ್ಪ ನನ್ನಪ್ಪ? ರಾಮಲಿಂಗೇಶ್ವರ ಕರ್ತೃಗದ್ದಿ ಕೂಡ ಸಂಘದ ವತಿಯಿಂದ ಅನಂತ ಕೋಟಿಯ ಭಕ್ತಿ ಸಮರ್ಪಿಸಿಕೊಂಡು ಇದೇ ಈ ಜಾತ್ರೆಗೆ ಕಾರಣೀಕರ್ತರಾಗಿರ್ತಕ್ಕಂಥ ಇವ್ರು ಯಾರಿಪ್ಪ? ಕ್ಷೇತ್ರದ ಆರಾಧ್ಯ ದೇವನಾಗಿರ್ತಕ್ಕಂಥ ನೊಂದ ಬಂದ ಭಕ್ತರಿಗೆ ಬೇಡಿದ್ದನ್ನ ಕೊಟ್ಟು ಭಾಗ್ಯದ ನಿಧಿಯಾಗಿ ಗಳೂರ್ಗಿ ಭೂಮಿಯಲ್ಲಿ ಸ್ಥಾಪನೆಗೊಂಡಿರ್ತಕ್ಕಂಥ ಯಾರಿಪ್ಪ ನನ್ನಪ್ಪ? ಮೇಲಾಗಿ ಜಾತ್ರೆಗೆ ಒಂದು ಕಾರಣೀಕರ್ತರಾಗಿರ್ತಕ್ಕಂಥ ಹೌದಾ ಆ ರಾಮಲಿಂಗೇಶ್ವರ ಕರ್ತೃಗದ್ದಿ ಕೂಡ ಸಂಘದ ವತಿಯಿಂದ ಅನಂತ ಕೋಟಿಯ ಭಕ್ತಿ ಸಮರ್ಪಿಸಿಕೊಂಡು ಇವತ್ತಿನ ಈ ಕಾರ್ಯಕ್ರಮ ಕೇಳಲಿಕ್ಕೆ ಬಂದಿರತಕ್ಕಂಥ ಹೌದಾ ಎಲ್ಲ ಗುರು ಹಿರಿಯರಿಗೂ ಅಣ್ಣ ತಮ್ಮಂದಿರಿಗೂ ಅಕ್ಕ ತಂಗಿಯರಿಗೂ ಜಟಾಮಠದವರಿಗೂ ವೇದ ಪಂಡಿತರಿಗೂ ಕೂಡ ನಮ್ಮ ರಾಮಲಿಂಗೇಶ್ವರ ಕಲಾ ಬಳಗದಿಂದ ಹೌದಾ ಕರಮುಗಿದು ಶಿರಬಾಗಿ ತಮ್ಮೆಲ್ಲರ ಪಾದಾರಗಳಲ್ಲಿ ಅನಂತ ಕೋಟೆ ಭಕ್ತಿ ಸಮರ್ಪಿಸಿಕೊಂಡು ಸರ್ಜೋಡಿ ಹಾಡ್ಲಿಕ್ಕೆ ಬಂದಿರತಕ್ಕಂಥ ಯಾವ ಸಾಂಗ್ಲಿ ಜಿಲ್ಲೆ ಜತ್ತ ತಾಲೂಕಿನ ಸಾಕಿನ ಕರ್ಜಗಿ ಗ್ರಾಮದ ಶ್ರೀ ಬೀರ್ಲಿಂಗೇಶ್ವರ ಕಲಾಗಾಯನ ಸಂಘ ನಮ್ಮ ಹೆಣ್ಣು ಮಕ್ಕಳ ಕಲಾಗಾಯನ ಸಂಘ ಆ ಸಂಘ ಕೂಡ ನಮ್ಮ ಸಂಘದ ವತಿಯಿಂದ ಅನಂತ ಕೋಟೆ ಭಕ್ತಿ ಸಮರ್ಪಿಸಿಕೊಂಡು ಅದಕ್ಕ ಜ್ಞಾನಿಗಳೊಂದು ಕಡೆ ಒಂದು ಮಾತು ಹೇಳ್ತಾರೆ. ಏನ್ ಹೇಳ್ತಾರಿಪ್ಪ ಜ್ಞಾನಿಗಳು? ಒಂದು ಕಡೆ ಮಾತಾ ನೀನ್ ಒಲಿದರೆ ಕೊರಡು ಕೊದರುವುದಯ್ಯ. ಹೌದು, ನೀನ್ ಒಲಿದರೆ ಕೊರಡು ಕೊನರುವುದಯ್ಯ. ನೀನ್ ಒಲಿದರೆ ಪರಡು ಹೈನಾಗುವುದಯ್ಯ. ಹೌದಯ್ಯ. ನೀನ್ ಒಲಿದರೆ ವಿಷವು ಕೂಡ ಅಮೃತವಾಗುವುದಯ್ಯ ಅಂತ ಹೇಳ್ಯಾರ. ಹೌದ್ರಿಪ್ಪ, ಹಿಂಗಂದ್ರಿ ಏನ್ರಿ ಸರ್? ಇದನ್ನೇ ಮಾತು ಯಾಕೆ ಹೇಳಿದ್ರು? ಯಾಕೆ ಹೇಳ್ಬೇಕಾಗ್ಯದ? ಯಾಕೆ ಹೇಳ್ತೀರಿಪ್ಪ? ಭಗವಂತನ ಒಲುಮೆ ನಮ್ಮ ಮ್ಯಾಲಿತ್ತಾರ. ಹೌದಾ? ನಮ್ಮ ಮನಿ ಮುಂದೊಂದು ಒಣಗಿದ ಕೊಡ್ಡ ಬಿದ್ರು ನುಗು ಆ ಕೊಡ್ಡ ಸೈ ಸಿಗ್ತದ. ಹೌದು. ಭಗವಂತನ ಕೃಪೆ ಜೇರ್ ನಮ್ಮ ಮ್ಯಾಲಿತ್ತಾರ ಇತ್ತಂದ್ರ ನಮ್ಮ ಮನ್ಯಾಗ ಹೈನಾಗ್ಲಾರ ದನಾನು ಹೈನಾಗ್ತದ. ಹೌದು. ಭಗವಂತನ ಕೃಪಾ ಆಶೀರ್ವಾದ ಇತ್ತಾರ ನಮಗೆ ಯಾರೇ ವಿಷ ಕೊಟ್ಟರು ವಿಷ ಹೋಗಿ ಅಮೃತ ಮಾಡುವಂತ ಶಕ್ತಿ ಯಾರಲ್ಲಿ ಇದೆ? ಭಗವಂತನಲ್ಲಿ ಆದ. ಭಗವಂತ ರಾಮಲಿಂಗೇಶ್ವರ ಮುತ್ಯಾನಂತ ಕೈತಂತಕ್ಕಂತ ಮಾತನ್ನು ಹೇಳಿಕೊಂಡು ಸಣ್ಣ ಹಳ್ಳಿ ಒಳಗ ತಾವೆಲ್ಲರೂ ಈ ಒಂದು ತಿಂಗಳಾನಗಟ್ಲೆ ತಮ್ಮ ಮನಿ ಪ್ರಪಂಚವನ್ನು ಬದಿಗೊತ್ತಿ ಎಲ್ಲಾ ಊರಾಗಿನ ಹಿರಿಯರು, ಗುರು ಹಿರಿಯರು, ಸಣ್ಣವರು ದೊಡ್ಡವರು ಕೂಡಿಕೊಂಡು ತನು ಮನ ಧನದಿಂದ ಭಗವಂತನ ಜಾತ್ರೆ 5-6 ದಿವಸ ಆಯ್ತು ವಿಜೃಂಭಣೆ ನಡೆದಾದ್ರಿಪ್ಪ. ಇದೆಲ್ಲಾ ಭಗವಂತನ ಪ್ರೇರಣೆದಿದೆ. ಹೌದು. ಆ ಭಗವಂತ ಕೊಡ್ಲಿಕ್ಕೆ ಸಮರ್ಥ ಅಂತ ಹೇಳಿ ತಾವೆಲ್ಲ ತಮ್ಮ ಪ್ರಪಂಚವನ್ನು ತೊರೆದ ಭಗವಂತನ ಮೇಲೆ ಅಪೇಕ್ಷೆ ಇಟ್ಟುಕೊಂಡು ಇವತ್ತಿನ ಕಾರ್ಯಕ್ರಮಕ್ಕೆ ತಾವೆಲ್ಲರೂ ಕೂಡಿರಿ. ನಿಮ್ಗ ಭಗವಂತ ಹಿಂಗೆ ನಮ್ಮ ಪ್ರಪಂಚದಾಗ ಯಾವ ಕುಂದು ಕೊರತೆ ಬರಲಾರ್ದಂಗ ನೋಡ್ಕೊಂಡು ಹೋಗುವಂತ ಶಕ್ತಿ ಭಗವಂತನಿಗೆ ಅದ. ಅಂತ ಭಗವಂತನ ಜಾತ್ರಾ ನಿಮಿತ್ತವಾಗಿ ಇದೊಂದು ಸ್ವಗ್ರಾಮ, ಇನ್ನೊಂದು ಯಾವ ನಮ್ಮ ಸಾಂಗ್ಲಿ ಜಿಲ್ಲೆ ಜತ್ತ ತಾಲೂಕಿನ ಕರ್ಜಗಿ ಗ್ರಾಮದ ಕಲಾ ಸಂಘ ಕೂಡಿಸಿರಿ. ಎರಡು ಮಕ್ಕಳ ಇವು ಎರಡು ಬೇಲೂರು ಅಲ್ಲ. ಒಂದು ಸತ್ಯವಾಗಿರ್ತಕ್ಕಂಥ ಸ್ತೋತ್ರವನ್ನ ಹಾಡಿ ಆ ನಮ್ಮ ಉಭಯ ತಂಡಕ್ಕೆ ಪಾಳೆ ಕೊಡೋನು.
ಹೌದು. ಉಭಯ ತಂಡದವ್ರು ಯಾವ ರೀತಿ ಕಾರ್ಯಕ್ರಮ ನಡೆಸ್ತಾರ ಹೌದಾ ಆ ರೀತಿ ನಮಗೆ ಭಗವಂತ ಎಷ್ಟು ಬುದ್ಧಿ ಕೊಟ್ಟರೆ ಅಷ್ಟರ ಮಟ್ಟಿಗೆ ಕಾರ್ಯಕ್ರಮ ಮಾಡೋಣ ಅಂತಕ್ಕಂಥ ಮಾತನ್ನು ಹೇಳಿ 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 ಒಂದು ಸಣ್ಣ ಚಾಲ ಹಾಡಿ ಉಭಯ ತಂಡಕ್ಕೆ ಪಾಳೆ. ಹೌದು ಹಲೋ ಸಿಗೆ